ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ನಿಂಬೆ ಹುಳಿ ಹಾಕ್ಬಿಟ್ಟು ಮಾಡುವಂಥ ವಾಂಗಿಬಾತ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ವಾಂಗಿಬಾತು ಯಾವಾಗಲೂ ಇದೇ ಶೈಲಿಯಲ್ಲಿ ಮಾಡೋದು. ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ನಾಟಿ ಬಟಾಣಿ ಹಾಕಿ ವಾಂಗಿಬಾತ್ ಮಾಡಿದ್ದೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ 4 ರಿಂದ 7 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದು ಹೊಂಬಣ್ಣಕ್ಕೆ ತಿರುಗಿದ ನಂತರ ಒಂದು 7-8 ಗುಂಟೂರು ಮೆಣಸಿನ್ಕಾಯಿ ಜೊತೆಗೆ 1-2 ಕಡ್ಡಿ ಕರಿಬೇವು ಮತ್ತು ದಪ್ಪಗೆ ಚಿಟ್ಕೊಂಡಿರುವಂಥ ಒಂದು ಕ್ಯಾಪ್ಸಿಕಮು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಒಂದು 5 ರಿಂದ 10 ನಿಮಿಷ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಿ. ಮಧ್ಯದಲ್ಲಿ 1-2 ಸರ್ತಿ ತಟ್ಟೆ ತೆಗೆದ್ಬಿಟ್ಟು ನೋಡಿ ಕ್ಯಾಪ್ಸಿಕಮ್ ಬೆಂದಿದ್ಯಾ ಇಲ್ವಾ ಅಂತ. ಅದಾದ ನಂತರ ನಾವು ಮೊದಲೇ 1.5 ಪಾವಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರುವಂಥ ನಾಟಿ ಬಟಾಣಿ ಜೊತೆಗೆ 1 ಹಿಡಿಯಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಬಾಡಿಸಿ ತಿರ್ಗಾ ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಟರೆ ವಾಂಗಿಬಾತ್ಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ಪಲ್ಯ ತಯಾರಾಗುತ್ತೆ. ಇದಾದ ನಂತರ ಮೇನ್ ಕೆಲಸ ಏನು ಅಂತಂದರೆ, ನಾನು ಇಲ್ಲಿ 1.5 ಪಾವಷ್ಟು ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೆ. ಆ ಅನ್ನಕ್ಕೆ 3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ 1.5 ನಿಂಬೆಹಣ್ಣಿನ ರಸ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಅದಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಪಲ್ಯ ಇತ್ತಲ್ಲ ಬಟಾಣಿ ಮತ್ತು ಕ್ಯಾಪ್ಸಿಕಮ್ದು, ಅದನ್ನು ಹಾಕಿ ಇದ್ರ ಜೊತೆಗೆ ಬೆರೆಸಿದ್ರೆ ಬಿಸಿಯಾದ ರುಚಿಯಾದ ವಾಂಗಿಬಾತು ತಯಾರಾಗುತ್ತೆ. ಈ ವಾಂಗಿಬಾತ್ ತಿನ್ನೋಕೆ ಮೊದಲು ಕಲಸಾದ್ಮೇಲೆ ಒಂದು 5 ರಿಂದ 10 ನಿಮಿಷ ಇಲ್ಲ 15 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ. ಸೊ ದಟ್ ವಾಂಗಿಬಾತು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ. ನಿಮಗೆ ವಾಂಗಿಬಾತ್ ಪೌಡ್ರ್ ರೆಸಿಪಿ ಬೇಕು ಅಂದರೆ ನನ್ನ ರೀಲ್ಸ್ನ ನೋಡಿ, ಹಳೆ ರೀಲ್ಸು. ಧನ್ಯವಾದಗಳು.